ಸ್ನೇಹಿತರೆ, IDFC ಬ್ಯಾಂಕ್ನ ಒಂದು ಮೊಬೈಲ್ ಬ್ಯಾಂಕಿಂಗ್ ಆ್ಯಪ್ನ ನಾವು ಕೇವಲ ನಮ್ಮ ಲೋನ್ ಅಕೌಂಟ್ ನಂಬರ್ ಮೂಲಕ ಯಾವ ರೀತಿ ಲಾಗಿನ್ ಮಾಡ್ಕೋಬೇಕು ಅಂತ ಚರ್ಚೆ ಮಾಡೋಣ. ಇಲ್ಲಿ ಯಾವುದೇ ರೀತಿಯಲ್ಲಿ ಅಕೌಂಟ್ ನಂಬರ್ ಇಲ್ಲ, ನಿಮ್ಮ ಹತ್ರ ಕಸ್ಟಮರ್ ID ಕೂಡ ಇಲ್ಲ ಅಂದ್ಕೊಳ್ಳಿ. ಕೇವಲ ನಿಮ್ಮ ಒಂದು ಲೋನ್ ಅಕೌಂಟ್ ನಂಬರ್ ಮಾತ್ರ ಇದೆ. ಲೋನ್ ಅಕೌಂಟ್ ನಂಬರ್ನಿಂದ ನಿಮ್ಮ ಒಂದು IDFC ಬ್ಯಾಂಕ್ನ ಮೊಬೈಲ್ ಬ್ಯಾಂಕಿಂಗ್ನ ಯಾವ ರೀತಿ ನೀವು ಆಕ್ಟಿವೇಟ್ ಮಾಡ್ಕೋಬೇಕು ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, IDFC ಬ್ಯಾಂಕ್ನ ಮೊಬೈಲ್ ಬ್ಯಾಂಕಿಂಗ್ ಆ್ಯಪ್ನ ನೀವು ಪ್ಲೇಸ್ಟೋರ್ನಿಂದ ಇನ್ಸ್ಟಾಲ್ ಮಾಡ್ಕೊಳ್ಳಿ. IDFC ಬ್ಯಾಂಕ್ ಮೊಬೈಲ್ ಬ್ಯಾಂಕಿಂಗ್ ಅಂತ ಇರುತ್ತೆ. ಇಲ್ಲಿ ನೋಡ್ಬೋದು ಈ ರೀತಿ ಆ್ಯಪ್ನ ನಾನು ಓಪನ್ ಮಾಡ್ತೀನಿ. ಮಾಡಿಬಿಟ್ಟು ನಿಮಗೆ ನಿಮ್ಮ ಹತ್ರ ಅಕೌಂಟ್ ನಂಬರ್ ಅಥವಾ ಕಸ್ಟಮರ್ ID ಇಲ್ಲವೇ ಇಲ್ಲ ಅಂದ್ಕೊಳ್ಳಿ. ಲೋನ್ ಅಕೌಂಟ್ ಮೂಲಕ ನಾವು ಯಾವ ರೀತಿ ಲಾಗಿನ್ ಮಾಡ್ಬೇಕಂತ ಹೇಳ್ತೀನಿ. ಇಲ್ಲಿ ಪರ್ಮಿಷನ್ಗೆ ಅಲೌ ಮಾಡ್ಕೊಳ್ಳೋಣ. ಮಾಡಿದ ನಂತರದಲ್ಲಿ ಇಲ್ಲಿ ನಮ್ಮ ಆ್ಯಪ್ ಅನ್ನೋದು ಇಲ್ಲಿ ಓಪನ್ ಆಗುತ್ತೆ. ಮತ್ತೆ ಪರ್ಮಿಷನ್ಗೆ ಅಲೌ ಮಾಡ್ತೀನಿ. ಮಾಡಿದ ನಂತರದಲ್ಲಿ ಈ ರೀತಿ ಓಪನ್ ಆಗಿದೆ ಸ್ನೇಹಿತರೆ. ಓಪನ್ ಆದ ನಂತರದಲ್ಲಿ ಮೇಲ್ಗಡೆ ಲಾಗಿನ್ ಆರ್ ರಿಜಿಸ್ಟರ್ ಅಂತ ಒಂದು ಆಪ್ಷನ್ ಇರುತ್ತೆ. ಅಲ್ಲಿ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಲಾಗಿನ್ ಆರ್ ರಿಜಿಸ್ಟರ್ ಅಂತ ಇರುತ್ತೆ. ಅಲ್ಲಿ ಕ್ಲಿಕ್ ಮಾಡಿದ ನಂತರದಲ್ಲಿ ನೋಡ್ಬೋದು ಮೊಬೈಲ್ ನಂಬರ್ನ ಹಾಕಿ ಅಂತ ಹೇಳ್ತಾ ಇದೆ. ನಾವು ನಮ್ಮ ಒಂದು ಲೋನ್ ಅಕೌಂಟ್ ನಂಬರ್ಗೆ ಯಾವ ಒಂದು ಫೋನ್ ನಂಬರ್ನ ಹಾಕಿದ್ದೀವಿ ಅದೇ ಫೋನ್ ನಂಬರ್ನ ಇಲ್ಲೂ ಕೂಡ ಇಲ್ಲಿ ಹಾಕಬೇಕಾಗುತ್ತೆ. ಹಾಕಿಬಿಟ್ಟು ಕಂಟಿನ್ಯೂ ಅಂತ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೋತೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ ಸ್ಟಾರ್ಟ್ ಸಿಮ್ ವೆರಿಫಿಕೇಷನ್ ಅಂತ ತೋರಿಸ್ತಾ ಇದೆ. ನಾವು ಇಲ್ಲಿ ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೊಳ್ಳೋಣ. ಮಾಡಿದ ನಂತರದಲ್ಲಿ ಮತ್ತೆ ಇಲ್ಲಿ ಪರ್ಮಿಷನ್ಗೆ ಅಲೌ ಮಾಡೋಣ. ಮಾಡಿದ ನಂತರದಲ್ಲಿ ಸ್ವಲ್ಪ ವೇಟ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ ಸಿಮ್ ಅನ್ನೋದು ವೆರಿಫೈ ಆಗುತ್ತೆ. ಆದ ನಂತರದಲ್ಲಿ ಈ ರೀತಿ ಕಸ್ಟಮರ್ ಐಡಿನ ನೀವು ಹಾಕಿ ಅಂತ ಹೇಳುತ್ತೆ ಸ್ನೇಹಿತರೆ. ಇಲ್ಲಿ ಕಸ್ಟಮರ್ ID ನಮ್ಮ ಹತ್ರ ಇಲ್ಲ ಅಂದರೆ ಇಲ್ಲಿ ಕಸ್ಟಮರ್ ID ಪಕ್ಕದಲ್ಲಿ ಒಂದು ಆರೋ ಮಾರ್ಕ್ ಇರುತ್ತೆ. ಅಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಕಸ್ಟಮರ್ ID ಮೇಲೇ ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ನೋಡ್ಬೋದು ಲೋನ್ ಅಕೌಂಟ್ ನಂಬರ್ ಅಂತ ಇದೆ ನೋಡಿ. ಅಕೌಂಟ್ ನಂಬರು, ಡೆಬಿಟ್ ಕಾರ್ಡು ಹಿಂಗೆಲ್ಲ ಇರುತ್ತೆ. ಇಲ್ಲಿ ಕೆಳಗಡೆ ಲೋನ್ ಅಕೌಂಟ್ ನಂಬರ್ ಅಂತ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕು ಅಥವಾ ಲೋನ್ ನಂಬರ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ಇಲ್ಲಿ ನಮ್ಮ ಒಂದು ಲೋನ್ನ ಒಂದು ನಂಬರ್ ಏನಿರುತ್ತೆ ಅಕೌಂಟ್ ನಂಬರು ಅದನ್ನು ಹಾಕಬೇಕಾಗುತ್ತೆ. ಲೋನ್ ನಂಬರ್ನ ಹಾಕಿದ ನಂತರದಲ್ಲಿ ಅಲ್ಲಿ ನೋಡಿ ಈ ರೀತಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಪ್ರೊಸೀಡ್ ಅಂತ ನಾನು ಕ್ಲಿಕ್ ಮಾಡ್ಕೋತೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಇಲ್ಲಿ ಕ್ರಿಯೇಟ್ ಎಂ ಪಿನ್ ಅಂದರೆ 4 ಅಂಕೆಗಳ ಒಂದು ಎಂ ಪಿನ್ನನ್ನು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಅಂದರೆ ನಾವು ಯಾವಾಗ ಆ ಆ್ಯಪ್ನ ಓಪನ್ ಮಾಡ್ತೀವಿ ಆವಾಗ ಆ ಎಂ ಪಿನ್ನನ್ನು ಹಾಕಬೇಕಾಗುತ್ತೆ. ಇಲ್ಲಿ ನೋಡಿ 4 ಅಂಕೆಗಳ ಒಂದು ಎಂ ಪಿನ್ನನ್ನು ನಾನು ಇಲ್ಲಿ ಕ್ರಿಯೇಟ್ ಮಾಡ್ಕೋತೀನಿ. ನೋಡಿ ಯಾವುದಾದ್ರೂ ನಿಮ್ಗೆ ಇಷ್ಟವಾದಂಥ ಎಂ ಪಿನ್ನನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ಕನ್ಫರ್ಮ್ ಎಂ ಪಿನ್ ಅಂತ ಹೇಳ್ತಾ ಇದೆ. ಅದೇ ಎಂ ಪಿನ್ನನ್ನು ಮರಳಿ ಅದೇ ಎಂ ಪಿನ್ನನ್ನು ಹಾಕಿದ ನಂತರದಲ್ಲಿ ಇಲ್ಲಿ ಕೆಳಗಡೆ ನೋಡ್ಬೋದು ಸಂಪೂರ್ಣವಾಗಿ ಈ ರೀತಿ ನಿಮ್ಮ ಆ್ಯಪ್ ಅನ್ನೋದು ಆ್ಯಕ್ಟಿವೇಟ್ ಆಗುತ್ತೆ. ಆ್ಯಕ್ಟಿವೇಟ್ ಆದ ನಂತರದಲ್ಲಿ ಇಲ್ಲಿ ಬೇಕಾದರೆ ಫಿಂಗರ್ ಪ್ರಿಂಟನ್ನು ಎನೇಬಲ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಇಲ್ಲಿ ಸ್ಕಿಪ್ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ. ಫಿಂಗರ್ ಪ್ರಿಂಟ್ ನಮಗೆ ಬೇಡ ಅಂದರೆ ನಂತರದಲ್ಲಿ ಇಲ್ಲಿ ನಾವು ನಮ್ಮ ಒಂದು ಪಿನ್ನನ್ನು ನಾವು ಎಂ ಪಿನ್ನನ್ನು ಏನು ಕ್ರಿಯೇಟ್ ಮಾಡಿದ್ದೀವಿ 4 ಅಂಕೆಗಳ ಎಂ ಪಿನ್ನನ್ನು ಇಲ್ಲಿ ಹಾಕಿಬಿಟ್ಟು ಲಾಗಿನ್ ಮಾಡ್ಕೊಳ್ಳೋಣ. ನೋಡಿ ಹಾಕಿದ ತಕ್ಷಣದಲ್ಲಿ ಇಲ್ಲಿ ಈ ರೀತಿ ಕೆಲವೊಂದಿಷ್ಟು ಪರ್ಮಿಷನ್ಗೆ ಅಥವಾ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ತೋರಿಸುತ್ತೆ. ಆಕ್ಸೆಪ್ಟ್ ಆ್ಯಂಡ್ ಕಂಟಿನ್ಯೂ ಅಂತ ನಾವು ಕ್ಲಿಕ್ ಮಾಡ್ಕೊಳ್ಳೋಣ. ಮಾಡಿದ ನಂತರದಲ್ಲಿ ನಮ್ಮ ಆ್ಯಪ್ ಅನ್ನೋದು ಸಂಪೂರ್ಣವಾಗಿ ಲಾಗಿನ್ ಆಗುತ್ತೆ. ಆದ ನಂತರದಲ್ಲಿ ನಾನು ನಮ್ಮ ಲೋನ್ ಸ್ಟೇಟಸ್ನ ಯಾವ ರೀತಿ ಚೆಕ್ ಮಾಡೋದು ಅಂತಲೂ ಕೂಡ ಹೇಳ್ಬಿಡ್ತೀನಿ. ನೋಡಿ ಈ ರೀತಿ ಲಾಗಿನ್ ಆಗಿದೆ ಸ್ನೇಹಿತರೆ. ಆದ ನಂತರದಲ್ಲಿ ಕ್ಲೋಸ್ ಅಂತ ಕ್ಲಿಕ್ ಮಾಡ್ಕೋತೀನಿ. ನಂತರದಲ್ಲಿ ಇಲ್ಲಿ ಕೆಳಗಡೆ ಸ್ಕಿಪ್ ಅಂತ ಮಾಡ್ಕೋತೀನಿ. ನಂತರದಲ್ಲಿ ಇಲ್ಲಿ ಕೆಳಗಡೆ ಲೋನ್ಸ್ ಅಂತ ಒಂದು ಆಪ್ಷನ್ ಬರುತ್ತೆ. ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ನಮ್ಮ ಲೋನ್ ಸ್ಟೇಟಸ್ನ ನಾವು ಚೆಕ್ ಮಾಡ್ಕೋಬೋದು. ನೋಡ್ಬೋದು ಲೋನ್ಸ್ ಅಂತ ಕ್ಲಿಕ್ ಮಾಡ್ಕೊಂಡಿದ್ದೀನಿ. ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ನನ್ನ ಲೋನ್ ಆ್ಯಕ್ಟಿವ್ ಇರುವಂಥ ಲೋನ್ ಇಲ್ಲಿ ತೋರಿಸ್ತಾ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಎಷ್ಟು ಒಂದು ಬಾಕಿ ಕಂತುಗಳು ಎಷ್ಟು ಇದೆ, ಎಷ್ಟು ನೀವು ತುಂಬಿದ್ರೆ ಎಲ್ಲವೂ ಕೂಡ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. EMI ಅಮೌಂಟ್ ಎಷ್ಟಿದೆ, EMI ಸ್ಟಾರ್ಟ್ ಡೇಟು, EMI ಯಾವಾಗ ಎಂಡ್ ಆಗುತ್ತೆ ಎಲ್ಲವೂ ಕೂಡ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಈ ರೀತಿ ನಾವು IDFC ಬ್ಯಾಂಕ್ನ ಒಂದು ಮೊಬೈಲ್ ಬ್ಯಾಂಕಿಂಗ್ನ ಕೇವಲ ನಮ್ಮ ಲೋನ್ ನಂಬರ್ ಮೂಲಕ ಆಕ್ಟಿವೇಟ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಅದರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ಇರ್ತೀನಿ. ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.